ಶಾಕ್ ಆಯ್ತಾ? ಆಗ್ಬೇಕು ಅಂತ ತಾನೇ ನಾವು ಕಷ್ಟಪಟ್ಟು ಈ ಉಗುರನ್ನ ತಂದಿರೋದು. ಆದ್ರೆ ಇದೇ ತರ ಇನ್ನೊಂದು ಸೆಟ್ಟನ್ನು ಮಾತ್ರ ನಮ್ಮ ಹತ್ರ ಕೇಳ್ಬಿಡಿ. ಯಾಕಂದ್ರೆ ಇದನ್ನ ತರೋಷ್ಟರಲ್ಲೇ 3 ಜನ್ಮಕ್ಕಾಗೋಷ್ಟು ಬೆವರು ಕಿತ್ಕೊಂಡ್ ಬಂದಿತ್ತು. ಹಾಗಾಗಿ ನೀವು 4 ದಿವಸ ಟೈಮ್ ತಗೊಳ್ಳಿ, ಬ್ಯೂಟಿಫುಲ್ ಆಗಿ ಒಂದು ಪೆಂಡೆಂಟ್ ಮಾಡ್ಕೊಳ್ಳಿ. ಎಷ್ಟು ಕೊಟ್ರಿ ಇದಕ್ಕೆ? ಅವ 20 ಹೇಳ್ದ, ಅರೆ ನಾವು ಗೊತ್ತಿತ್ತಲ್ಲ, ರಂಗೋಲಿ ಕೆಳಗೆ ನುಸುಳತ್ತು. ಜಸ್ಟ್ 10,000 ಕೊಡ್ತಷ್ಟೇ. 10,000 ಕೊಟ್ರಾ? ಅಫ್ಕೋರ್ಸ್, ಇದಕ್ಕೆ ಹಾಲ್ ಮಾರ್ಕು ಮೊಸರು ಮಾರ್ಕು ಯಾವುದೂ ಇರಲ್ಲ. ಯಾಕೆಂದ್ರೆ ಇದು ನೈಲ್ ಕಟ್ಟರಲ್ಲಿ ಕಟ್ ಮಾಡ್ಕೊಂಡಿರೋ ಒರಿಜಿನಲ್ ಹುಲಿ ನೈಲ್. ಹೌದಾ? 10,000ಕ್ಕೆ ನಾನು ಇಂಥ ಉಗ್ರನ್ನ 100 ಕೊಡಿಸ್ತೀನಿ. 10,000ಕ್ಕೆ 100? 10,000 ಡಿವೈಡೆಡ್ ಬೈ 100 ಅಂದ್ರೆ 100 ರೂಪಾಯಿ. ಹುಲಿ ಉಗುರು ಅಷ್ಟೊಂದು ಚೀಪಾ? ಶಿವು, ನಾನಾಗಿದ್ರೆ ಇದನ್ನು ಫ್ರೀಯಾಗಿ ಕೊಟ್ಟರು ತಗೋತಿರ್ಲಿಲ್ಲ. ಎಂತಕ್ಕೆ? ಇದು ಹುಲಿ ಉಗುರಲ್ಲ, ಮತ್ತೆ ಇದು ನಾಯಿ ಉಗುರು. ನಾಯಿ ಉಗುರು. ನಿಮ್ಮ ಮುಖ ನೋಡಿ ನಾನು ತಲೆ ಮೇಲೆ ಹಾಕೊಂಡ್ರದ್ನ ನಿಮ್ಮ ತಲೆಗೆ ಹಾಕಿ ಕಳಿಸಿದ್ದಾರೆ. ತಗೊಳ್ಳಿ, ಭದ್ರವಾಗಿ ಇಟ್ಕೊಳ್ಳಿ. ನಾಯಿ ಉಗ್ರ? ಆಹಾ, ಬೌ ಬಿರಿಯಾನಿ ಕೊಟ್ಟು ಯಾಮಾರಿಸ್ತಾ ಇದ್ರು. ಬೌ ಉಗುರು ಕೊಟ್ಟು ಯಾಮಾರಿಸ್ಬಿಟ್ನಲ್ಲ ಕಾಶಿ ಅವರೇ. ಅವನು ಕೋಡು ಅಂತ ಹೇಳಿ ನಾಯಿ ಸೌಂಡ್ ಹಾಕ್ದಾಗ್ಲೇ ನಾವು ಸಿಂಕ್ ಆಗ್ಬೇಕಾಗಿತ್ತು. ನಾನ್ ಸಿಂಕಲ್ಲಿ ನಾಯಿ ಉಗುರು ತಂದಿದ್ದಕ್ಕೆ ನಮ್ದು ನಾಯಿ ಪಾಡಾಗೋಯ್ತಲ್ಲ ಕಾಶಿ ಅವರೇ. ಈ ವಿಚಾರನ ನಾವ್ ಎಲ್ಲಿ ಅಂತ ಹೋಗಿ ಬಗಳೋದು? ನಾಯಿನ ಕೇಳಿದ್ದಿದ್ರೆ ಈಸಿಯಾಗಿ ಸೆಕೆಂಡ್ ಕೊಟ್ಟಿರೋದು, ಈಸಿಯಾಗಿ ಉಗುರು ಕಿತ್ಕೋಬೋದಾಗಿತ್ತು. ಅನ್ಯಾಯವಾಗಿ 10,000 ಕೊಟ್ಟು ಯಾಮಾರ್ಬಿಟ್ವಲ್ಲ ಕಾಶಿ ಅವರೇ. ಶಿವರೇ, 10,000 ಹೋದ್ರೆ ಹೋಯ್ಲಿ, ಫಸ್ಟ್ ನೀವು ಗಿರ್ಜಮ್ಮನ್ನ ಹ್ಯಾಂಗ್ ಸುಧಾರಿಸ್ತೀರಿ ಅಂದೇಳಿ ಐಡಿಯಾ ಹುಡುಕಿ. ನೀವ್ ಈ ತರ ಇದಕ್ಕಿದಂಗೆ ಗಾಬರಿ ಪಡಿಸಿ ಐಡಿಯಾ ಹುಡುಕಿ ಅಂತ ಹೇಳಿದ್ರೆ ಐಡಿಯಾ ಇಟ್ಕೊಳಕ್ಕೆ ನಂದೇನು ಐಡಿಯಾ ಫ್ಯಾಕ್ಟ್ರಿನಾ? ಸ್ವಲ್ಪ ಟೈಮ್ ಕೊಡಿ. ಐಡಿಯಾ ಸಿಗ್ತಾ? ಯೋಚನೆ ಮಾಡಿ, ಸ್ವಲ್ಪ ಟೈಮ್ ಕೊಡ್ರಿ. ತಗಡಿ. ಅಮ್ಮ ಗಿರಿಜಮ್ಮ, ನಿನ್ನ ಗಂಡ ಹುಲಿ ಉಗುರು ಹಾಕೊಂಡಿದ್ದಾನೆ, ಬೇಗ ಆರತಿ ತಗೊಂಬಮ್ಮ. ತಂದೆ ಮಾವ. ಶಿವರ್, ವಾತಾವರಣಕ್ಕೆ ಅಂತಿದ್ರೆ ಏನೋ ಗಡ್ಬಿಡಿ ಅಪ್ಪಂಗಿತ್ತು ಮರ್ರೆ. ನಿಮ್ಗೆ ಹೆದರಿಕೆ ಆಗ್ತಿಲ್ಲ? ಕಾಶಿ ಅವರೇ, ನಿಮಗೆ ನನ್ನ ಮುಖದ ಮೇಲಿರೋ ಸ್ಮೈಲ್ ಕಾಣಿಸ್ತಾ ಇದೆ, ಆದರೆ ನನ್ನ ಒಳಗಡೆ ಇರೋ ಭಯ ಕಾಣಿಸ್ತಾ ಇಲ್ಲ. ದಿಸ್ ಇಸ್ ಕಾಲ್ಡ್ ಮೇಂಟೆನೆನ್ಸ್. ಆರತಿ ಎತ್ತಿರೆ ಹುಲಿ ಉಗ್ರಿಗೆ, ಆರತಿ ಎತ್ತಿರೆ ನಮ್ ಟಗರಿಗೆ. ಅಮ್ಮ, ದಟ್ ಇಸ್ ನಾಟ್ ಟಗರ್, ದಟ್ ಇಸ್ ಟೈಗರ್. ಅದು ಟೈಗರು ಅಲ್ಲ, ಇಟ್ಸ್ ಟೈಗರ್ ನೇಲ್. ಆರತಿ ಎತ್ತಿರೆ ಟೈಗರ್ ನೇಲಿಗೆ, ನಮ್ ಟೈಗರ್ ನೇಲಿಗೆ. ಇವ್ರಿಗೆ ಡೌಟಿ ಬರಲಿಲ್ಲ ಹೇಗೆ? ಚಾನ್ಸೇ ಇಲ್ಲ. ಸಿಕ್ಕಾಪಟ್ಟೆ ತಲೆ ಉಪಯೋಗಿಸಿ 1 kg ಬೆಳ್ಳುಳ್ಳಿ ಕೊಡಬೇಕಾಗಿರೋ ದುಡ್ಡನ್ನು ಒಂದೇ ಒಂದು ಬೆಳ್ಳುಳ್ಳಿ ಕೊಟ್ಟು ಅದರಲ್ಲಿ ತಪ್ಪಗಿರೋ 2 ಎಸಲನ್ನು ಸೆಲೆಕ್ಟ್ ಮಾಡಿ ಸಿಪ್ಪೆ ಸುರಿದು ಹಾಕೊಂಬಂದಿದ್ದೀವಿ. ಇವರು ಕಂಡುಹಿಡಿಯೋಕ್ಕೆ ಚಾನ್ಸೇ ಇಲ್ಲ. ದಿಸ್ ಇಸ್ ಮಿಷನ್ ಇಂಪಾಸಿಬಲ್. ರೀ, ಏನ್ರಿ ಅದು ಗುಸು? ಏನಿಲ್ಲ ಗಿರಿ, ಬರೀ ಉಗುರಿಗೆ ಇಷ್ಟೆಲ್ಲ ಪೂಜೆ ಮಾಡ್ತಿದ್ದಾರೆ, ಇನ್ನು ಹುಲಿನೇ ಕರ್ಕೊಂಬಂದಿದ್ರೆ ಜಾತ್ರೆನೇ ಮಾಡಿರೋರು ಅಂತ ಕಾಶಿ ಅವ್ರು ಹೇಳ್ತಾ ಇದ್ರು. ನಾನು ಕೇಳಿಸ್ಕೊಳ್ತಾ ಇದ್ದೆ. ರೀ, ಆ ಹುಲಿ ಉಗುರು ಎಷ್ಟು ಹೊಳಿತಿದೆ ರೀ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಹೌದು ಅಕ್ಕ, ಇಷ್ಟು ವೈಟ್ ಇರೋ ಉಗುರನ್ನ ನಾನು ನೋಡೇ ಇಲ್ಲ. ಅಪ್ಪ, ಹುಲಿ ನೇಲ್ ಪಾಲಿಶ್ ಎಲ್ಲ ಹಚ್ಕೊಳುತ್ತಾ? ಅದೇ ನೇಲ್ ಪಾಲಿಶ್ ಹಚ್ಕೊಂಡು ಮದ್ವೆಗೆ ಹೋಗ್ಬೇಕಾ? ಹುಲಿ ಉಗುರು ತುಂಬಾ ಸ್ಟ್ರಾಂಗು, ಅದು ಬೇಟೆ ಆಡ್ಬೇಕಾರೆ ಉಗುರನ್ನ ಯೂಸ್ ಮಾಡಿ ಬೇಟೆ ಆಡೋದು. ಮತ್ ನಾನು ಒಂದಿನಾನು ಉಗುರನ್ನ ಯೂಸೇ ಮಾಡಿಲ್ವಲ್ಲ. ಹೇ, ಸೊಳ್ಳೆ ಹೊಡೆದನ್ನೇ ಬೇಟೆ ಅನ್ಕೊಂಡಿರೋ ದಡ್ಡ. ಅದು ಬೇರೆ, ಇದು ಬೇರೆ, ಎರಡನ್ನು ಮಿಕ್ಸ್ ಮಾಡಬೇಡ. ರೀ, ಆದ್ರೂ ಹುಲಿ ಉಗುರು ಇಷ್ಟು ಬೆಳ್ಳಗಿರುತ್ತಾ? ಯಾಕೋ ಡೌಟು. ಓಯ್ ಗಿರಿಜಮ್ಮ, ನೀವು ಯಾವತ್ತಾರು ಹುಲಿನ ಡೈರೆಕ್ಟಾಗಿ ಕಂಡಿರಿ ಮರ್ರ? ಮತ್ತೆ ಹುಲಿ ಉಗುರು ಬಗ್ಗೆ ನಿಮ್ಗೆ ಹ್ಯಾಂಗೆ ಗೊತ್ತಿರುತ್ತೆ ಹೇಳಿ?
ಅದು ನಿಜನೇ ಕಾಶಿ ಅವರೇ. ರೀ ಎಷ್ಟಾಯ್ತು? ಏನ್ ಮಾಡ್ತಾ ಇದ್ಯಾ? ಅಯ್ಯೋ ಮುಟ್ ನೋಡೋಣ ಅನ್ಕೊಂಡಪ್ಪ. ಯಾಕೆ ಏನಾಯ್ತು? ಫಿಂಗರ್ ಪ್ರಿಂಟ್ ಬಿದ್ಬಿಟ್ರೆ ಇನ್ನು ಸ್ಕ್ರೀನ್ ಗಾರ್ಡ್ ಕೂಡ ಹಾಕ್ಸಿಲ್ವಲ್ಲ? ಸ್ಕ್ರೀನ್ ಗಾರ್ಡ್? ಅಪ್ಪ ಸ್ಕ್ರೀನ್ ಗಾರ್ಡು ಮೊಬೈಲ್ ಇರ್ತಾನೆ, ಉಗ್ರಿಗೆ ಯಾಕೆ? ಶಟ್ ಅಪ್ ಯು ನಾನ್ಸೆನ್ಸ್ ಆಫ್ ದ ಸನ್ ಆಫ್ ಶಿವಪ್ರಸಾದ್. ಪ್ರಶ್ನೆ ಕೇಳೋ ಸುಲಭ, ಉತ್ತರ ಕೊಡೋ ತುಂಬಾ ಕಷ್ಟ. ಹಿಂಗೆ ಕೇಳ್ತಾ ಇದ್ರೆ ನಿನ್ನನ್ನು ಹುಲಿ ಬಂಕ್ ಹಾಕ್ಬಿಡ್ತೀನಿ. ಹುಲಿಗೆ ಬೋನ್ ಹಾಕಿ ಬೋನಲ್ಲಿ ನಾನಿರ್ತೀನಿ. ಅಮ್ಮ ಇಲ್ಲೆಲ್ಲೋ ಬೆಳ್ಳುಳ್ಳಿ ಸ್ಮೆಲ್ ಬರ್ತಿದ್ಯಲ್ಲ. ಶಿವರೇ ಬೊಜ್ಜ ಹೊಟ್ಟೆ ಹೋಯ್ತು ಬರ್ರ. ಅಮ್ಮ ಅಪ್ಪನ ಕಡೆಯಿಂದಾನೆ ಬೆಳ್ಳುಳ್ಳಿ ಸ್ಮೆಲ್ ಬರ್ತಿರೋದು. ಏಯ್ ನನ್ನ ಕಡೆಯಿಂದ ಹೇಗೋ ಬರ್ತಾ ಇದೆ? ನಾನು ಸಾವಿತ್ರಮ್ಮನವ್ರ ಮನೆ ಕಡೆಯಿಂದ ಬಂದಲ್ಲ, ಅಲ್ಲಿಂದ ಬರ್ತಾ ಇರಬೇಕು ಸ್ಮೆಲ್ಲು. ಅದು ಗಿರಿ, ಸಾವಿತ್ರಮ್ಮನವರು ಬೆಳ್ಳುಳ್ಳಿ ಸಾರಿಗೆ ಈರುಳ್ಳಿ ಒಗ್ಗರಣೆ ಹಾಕ್ತಾ ಇದ್ರು ಅನ್ಸುತ್ತೆ. ಬೆಳ್ಳುಳ್ಳಿ ಸಾರಿಗೆ ಈರುಳ್ಳಿ ಒಗ್ಗರಣೆನಾ? ಅವ್ರ ರೆಸಿಪಿ ಏನೋ ನನಗೆ ಗೊತ್ತಿಲ್ಲಪ್ಪ. ಮೋಸ್ಟ್ಲಿ ಈರುಳ್ಳಿ ಸಾಂಬಾರ್ಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾ ಇದ್ರೇನೋ. ಸ್ಮೆಲ್ಲು ಅವಾಗಲೇ ಅಲ್ಲೇ ಬರ್ತಾ ಇತ್ತು. ನನ್ನ ಜೊತೆನೇ ಅದು ಇಲ್ಲಿವರೆಗೂ ಟ್ರಾವೆಲ್ ಆಗ್ಬಿಟ್ಟಿದೆ ಅಲ್ವಾ ಕಾಶಿ? ಹೌದೌದು, ನಂಗೆ ಸ್ಮೆಲ್ ಬಂದಿತ್ತು. ಹೇಗೋ ಒಟ್ನಲ್ಲಿ ನಿಮ್ಮ ಕುತ್ತಿಗೆಗೆ ಹುಲಿ ಉಗುರಿನ ಪೆಂಡೆಂಟ್ ಬಿತ್ತಲ್ಲ, ಅಷ್ಟು ಸಾಕು. ಜೈ ಉಗುರು ಜೈಲ್ದಾಗೆ ಇನ್ನು ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ. ಹುಲಿ ಉಗುರು ಬಂದಿರೋ ಖುಷಿಲಿ ಎಲ್ಲರೂ ಒಟ್ಟೊಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಹಾಂ ಅಯ್ಯಬ್ಯ ಬಚಾವಾಯ್ತು. ಬನ್ನಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಮನೆಗೆ ರೆಗ್ಯುಲರ್ ಆಗಿ ಒಬ್ರು ಇನ್ಸ್ಪೆಕ್ಟರ್ ಬರೋರು, ಆದರೆ ನಿಮ್ಮನ್ನು ಯಾವತ್ತೂ ನೋಡಿರಲಿಲ್ಲ. ನೀವು ಹೊಸ ಇನ್ಸ್ಪೆಕ್ಟ್ರಾ ಸರ್? ರೀ ನಾನು ಈ ಏರಿಯಾ ಇನ್ಸ್ಪೆಕ್ಟರ್ ಅಲ್ಲ ರೀ, ಫಾರೆಸ್ಟ್ ಆಫೀಸರು. ಫಾರೆಸ್ಟಾ? ಅಯ್ಯೋ ಸರ್, ನಾನು ಯಾವ ಫಾರೆಸ್ಟ್ನ ಒತ್ತುವರಿ ಮಾಡಿ ಈ ಮನೆ ಕಟ್ಟಿಲ್ಲ ಸರ್. ಇದು ಆಲ್ರೆಡಿ ಕಟ್ಟಿರೋ ಮನೆ. ರೀಸೆಂಟಾಗಿ ಕೊಂಡ್ಕೊಂಡೆ. ತಿಂಗಳ EMI ಕಟ್ತಾ ಇದ್ದೀನಿ. ಮೈಸೆಲ್ಫ್ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚೆಟ್ಟಿ ಮತ್ತು ರೀ ಹೆಚ್ಚಿಗೆ ಮಾತಾಡಬೇಡ್ರಿ. ನಿಮ್ಮ ಕತ್ತಲ್ಲಿರೋ ಹುಲಿ ಉಗುರು ಕೊಡಿ, ಇಲ್ಲಾಂದ್ರೆ ಗಾಡಿ ಹತ್ತಿ ಜೈಲಿಗೆ ಬಿಡ್ತೀನಿ. ಅಯ್ಯೋ ಏನು ಸರ್ ನೀವು ಹೆಂಚ ಮೇಲೆ ದೋಸೆ ಬಿಡ್ತೀನಿ ಅನ್ನೋಷ್ಟು ಸುಲಭವಾಗಿ ಜೈಲಿಗೆ ಬಿಡ್ತೀನಿ ಅಂತಿದ್ದೀರಾ? ನೋಡಿ ಮೇಡಮ್, ನಿಮ್ಮ ಗಂಡ ವನ್ಯಜೀವಿ ಸಂರಕ್ಷಣಾ ಕಾಯ್ದೆನ ಉಲ್ಲಂಘನೆ ಮಾಡಿ ಹುಲಿ ಉಗುರು ಹಾಕೊಂಡಿದ್ದಾರೆ. ಖಚಿತ ಮಾಹಿತಿ ಇರೋದಕ್ಕೆ ಬಂದಿರೋದು. ಹುಲಿ ಉಗ್ರ? ಹೌದು. ಈಗೇನು ಪರೀಕ್ಷೆ ಮಾಡಕ್ಕೆ ಕೊಡ್ತೀರೋ ಇಲ್ಲ ಜೀಪ್ ಹತ್ತೀರೋ? ಅಯ್ಯೋ ಸರ್, ನಿಮಗೆ ಎಲ್ಲೋ ರಾಂಗ್ ಇನ್ಫಾರ್ಮೇಶನ್ ಬಂದಿದೆ ಸರ್. ರೀ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ನಿಮ್ಮ ಮನೆವರೆಗೂ ಬಂದಿರೋದು. ಎಲ್ಲಿ ಸಾಯಿಸಿದ್ರು ಹುಲಿನ? ಯಾವ ಕಡಲ್ಲಿ ಹೊಡೆದ್ರಿ ಹುಲಿನ? ಚರ್ಮ ಏನು ಮಾಡಿದ್ರಿ? ಹಲ್ಲೇನು ಮಾಡಿದ್ರಿ? ಹುಲಿ ಬೇರೆ ಬೇರೆ ಅಂಗಗಳನ್ನು ಯಾವ ದೇಶಕ್ಕೆ ಸಾಗಿಸಿದ್ದೀರಾ? ಸರ್ ನಮ್ಮ ಯಜಮಾನರು ಇಲಿ ಹೊಡಿಯೋಕ್ಕೆ ಹೆದರ್ಕೋತಾರೆ, ಇನ್ನು ಹುಲಿ ಹೊಡಿಯೋಕ್ಕೆ ಸಾಧ್ಯನೇ ಇಲ್ಲ ಸರ್. ಮೇಡಮ್ ನೀವು ಸುಮ್ಮನಿರಿ. ಇವಾಗೇನು ಪೆಂಡೆಂಟ್ ಕೊಡ್ತೀರೋ ಇಲ್ವೋ? ಏನು ಸರ್ ದೌರ್ಜನ್ಯ ಮಾಡ್ತಾ ಇದ್ದೀರಾ? ದೌರ್ಜನ್ಯ? ಏನು ಪ್ರಪಂಚದಲ್ಲಿ ನಾನೊಬ್ಬನೇನ ಹುಲಿ ಉಗ್ರ ಹಾಕೊಂಡಿರೋದು? ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ಎಷ್ಟೋ ಜನ ಹಾಕೊಂಡಿದ್ದಾರೆ. ಸಿನಿಮಾ ನಟರು ಹಾಕೊಂಡಿದ್ದಾರೆ, ರಾಜಕಾರಣಿಗಳು ಹಾಕೊಂಡಿದ್ದಾರೆ. ಅವ್ರು ಯಾರು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ವಾ? ನಾವು ಮಾತ್ರನಾ ನಿಮ್ಮ ಕಣ್ಣಿಗೆ ಕಾಣಿಸೋದು? ಎಲ್ಲಿ ಅವ್ರ ಮನೆಗೆ ಹೋಗಿ ಅರೆಸ್ಟ್ ಮಾಡಿ ನೋಡೋಣ. ಅವ್ರಿಗೆಲ್ಲ ನೋಟಿಸ್ ಕೊಟ್ಟಾಗಿದೆ. ಓಹ್, ನೋಟಿಸು. ಶ್ರೀಮಂತರಿಗೆ ಪೊಲಿಟಿಷಿಯನ್ಸ್ಗಾದ್ರೆ ನೋಟಿಸು, ನಮ್ಮಂಥ ಮಿಡಿಲ್ ಕ್ಲಾಸ್ನವ್ರಿಗೆ ಕೋರ್ಟು ಕೇಸು. ಸ್ವತಂತ್ರ ಭಾರತ ಅತಂತ್ರ ಪ್ರಜೆಗಳು ಅಂದರೆ ನಮ್ಮಂಥ ಮಿಡಿಲ್ ಕ್ಲಾಸ್ನವರು. ತಪ್ಪು ಯಾರೇ ಮಾಡಿರಲಿ ಶಿಕ್ಷೆ ಮಾತ್ರ ನಮಗೆ. ರೀ ಇವೆಲ್ಲ ಮಾತು ಬೇಡ ರೀ, ಅವರೆಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನು ನೀವು ಕ್ಲಾರಿಟಿ ಕೊಡಬೇಕು. ಸುಮ್ಮನೆ ಕೊಡಿ. ಸರ್ 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 ಪ್ಲೀಸ್ ಸರ್, ನಿಮ್ಮ ಕೈ ಮುಗಿತೀನಿ ಸರ್. ಇದನ್ನ ನನ್ನ ಮಾಂಗಲ್ಯ ಅನ್ಕೊಂಡು ದಯವಿಟ್ಟು ಬಿಟ್ಬಿಡಿ ಸರ್. ಸುಮ್ಮನೆ ಕೊಡಯ್ಯ. ಸರ್ ಸರ್ ಬೇಡ ಸರ್, ಬೇಡ ಸರ್, ಬೇಡ ಸರ್, ಬೇಡ ಸರ್. ನಿಂದು ಈ ಥರ ಶೋಕಿನ? ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಬಿಟ್ಟಿದ್ದೀನಿ. ಅಪ್ಪ ಭಗವಂತ, ಈ ಗಂಡಾಂತರದಿಂದ ಪಾರಾದ್ರೆ ನನ್ನ ಗಂಡನ ಹತ್ರ 108 ಉರುಳು ಸೇವೆ ಮಾಡಿಸ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದಕ್ಕೂ ಸಾರ್ಥಕ ಆಗೋಯ್ತು. ಹಲೋ ಮೇಡಮ್, ನೀವು ಹರಕೆ ಕಟ್ಕೊಂಡಿದ್ದು ಬಿಡ್ತಾ ಇಲ್ಲ, ನಿಮ್ಮ ಗಂಡ ಬೆಳ್ಳುಳ್ಳಿ ಕಟ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಬಿಡ್ತಾ ಇದ್ದೀನಿ. ನಡಿಯಯ್ಯ. ನಿಂತ್ಕೊಡ್ರಿ. ಬೆಳ್ಳುಳ್ಳಿನ
ಬೆಳ್ಳುಳ್ಳಿನೇ. ಅದು ಗಿರಿ, ನೀನು ಹುಲಿ ಉಗುರು ಅಂತ ತುಂಬ ಟಾರ್ಚರ್ ಕೊಟ್ಟಲ್ಲ, ನನಗೆ ಐಡಿಯಾ ಹೊಳಿಲಿಲ್ಲ. ಈ ಐಡಿಯಾ ಮಾಡಿದೆ. ಸಾರಿ ಗಿರಿ. ಚೇಚೆ, ನೀವ್ಯಾಕೆ ಸಾರಿ ಕೇಳ್ತೀರಾ? ಆ ವಿಜಯ್ ಉಗ್ರುಜಿ ಮಾತು ಕೇಳಿ ನೀವೇನಾದರೂ ಇವತ್ತು ಹುಲಿ ಉಗ್ರೆ ಕಟ್ಕೊಂಡಿದ್ರೆ ಅಷ್ಟೇ ಕತೆ. ದೇವ್ರೆ ನನ್ನ ತಪ್ಪು, ಸಾರಿ ರೀ. ಇಷ್ಟೇ ಆಗೋಯ್ತು. ಯಾವಾಗಲೂ ತಪ್ಪು ಮಾಡ್ಬಿಡೋದು, ಲಾಸ್ಟಲ್ಲಿ ಸಾರಿ ರೀ ಅಂತ ಸರಿಗಮ ಆಡೋದು. ಈಗಲಾದರೂ ಗೊತ್ತಾಯ್ತಾ, ವನ್ಯಮೃಗಗಳ ಯಾವುದೇ ಅಂಗಗಳನ್ನು ನಾವು ಬಳಸಬಾರ್ದು, ಅದು ತಪ್ಪು, ಅಪರಾಧ, ಡೈರೆಕ್ಟಾಗಿ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ನಾನು ಬುದ್ಧಿ ಹೇಳ್ತಾ ಇದ್ದೀನಿ, ಯಾಕೆ ಹಂಗೆ ಮಕ್ಕ ಸಂಡಿಸ್ಕೋತಾ ಇದೆಯಾ? ಬೆಳ್ಳುಳ್ಳಿ ವಾಸನೆ ಬರ್ತದೆ, ಕೈ ತೊಳ್ಕೊಳ್ಳಿ. ಹೌದು. ಅಪ್ಪ ಭಗವಂತ. ವಾಸನೆ ಬೆಳ್ಳುಳ್ಳಿ. ಈ ಜಗತ್ತಲ್ಲಿ ತಾರತಮ್ಯ ಅನ್ನೋದು ಬೆಳ್ಳುಳ್ಳಿ ವಾಸನೆ ಥರ, ಎಷ್ಟು ತೊಳ್ಕೊಂಡ್ರೂ ಹೋಗೋದೇ ಇಲ್ಲ. ಏನು ಜನ ರೀ ಇವರು. ಅಲ್ಲ, ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯನಾ? ಈ ಥರ ಹುಲಿ ಉಗುರು ಹಾಕೊಂಡಿರೋರು ಮದುವೆಗಳಲ್ಲಿ, ಫಂಕ್ಷನ್ಗಳಲ್ಲಿ ಸಾವಿರಾರು ಜನ ಸಿಗ್ತಾರೆ. ಅವರಲ್ಲಿ ರಾಜಕಾರಣಿಗಳು, ಸಿನಿಮಾ ನಟರು, ಹೈಲಿ ಇನ್ಫ್ಲೂಯೆನ್ಷಿಯಲ್ ಪೀಪಲ್ಲು, ಇವರೆಲ್ಲ ಸೇಫು. ಕಾಮನ್ ಮ್ಯಾನ್ಗೆ ಜೈಲು. ಅವ್ರಿಗೆಲ್ಲ ನೋಟಿಸು, ನಮಗೆಲ್ಲ ಭೇಟಿಸು. ಅವ್ರಿಗೆಲ್ಲ ರಕ್ಷಣೆ, ನಮಗೆ ಭಕ್ಷಣೆ. ನೋ 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 ನೋ, ಇದನ್ನ ನಾನು ಒಪ್ಪಲ್ಲ. ನಾನು ಕೂಡ ಒಪ್ಪಲ್ಲ ಶಿವಪ್ರಸಾದ್. ಭಗವಂತ ಬಂದ್ಯಾ? ನೀನು ಇದನ್ನ ಒಪ್ಪಲ್ಲ ಅಂತ ನನಗೆ ಗೊತ್ತು ಭಗವಂತ. ನಾನು ಹೇಳಿದ್ದು ನಾನು ನಿನ್ನನ್ನು ಒಪ್ಪಲ್ಲ ಅಂತ. ಹಾ, ಇದೇನ್ ಭಗವಂತ ಹೀಗೆ ಹೇಳ್ತಾ ಇದ್ಯಾ? ನಾನು ನಿನ್ನ ಕ್ಲೋಸ್ ಫ್ರೆಂಡ್ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೆ ಹಾಕೋಬಹುದು. ನನ್ನ ಸ್ನೇಹಿತ ಅಂದ ಮಾತ್ರಕ್ಕೆ ನೀನ್ ತಪ್ಪು ಮಾಡಿದ್ರು ನಾನು ಒಪ್ಕೋಬೇಕಾ? ನಾನೇನು ತಪ್ಪು ಮಾಡಿಲ್ಲ ಭಗವಂತ. ತಪ್ಪು ಮಾಡಿರೋದು ಆ ಡಿಪಾರ್ಟ್ಮೆಂಟ್ ಅವರು. ನೀನೇನೂ ತಪ್ಪು ಮಾಡಿಲ್ವ ಶಿವಪ್ರಸಾದ್? ನೋ, ನಾಟ್ ಅಟ್ ಆಲ್. ಹೌದಾ? ನಿನ್ನ ಹೆಂಡತಿ ಹುಲಿ ಉಗುರು ಬೇಕು ಅಂದಾಗ ನೀನ್ ಜಗನ್ಲಾಲ್ ಹತ್ರ ಹೋಗ್ಲೇ ಇಲ್ವಾ? ಜಗನ್ಲಾಲ್ ಇಲ್ಲ ಅಂದಾಗ ನೀನು ಇನ್ನೊಬ್ಬ ಹುಲಿ ಉಗುರು ಮಾರೋನ ಹತ್ರ ಹೋಗಿಲ್ವಾ? ನಿನ್ ಹೆಂಡತಿಗೆ ಮೋಸ ಮಾಡಬೇಕು ಅಂತ ಅನ್ಕೊಂಡಿಲ್ವಾ? ಅಯ್ಯೋ ಭಗವಂತ, ನಾನೇನು ಕಾಡ್ಗೆ ಹೋಗಿ ಹುಲಿ ಬೇಟೆಯಾಡಿ ಹುಲಿ ಉಗುರನ್ನ ತಗೊಂಬಂದ? ನನ್ನ ಹೆಂಡತಿ ಹಾವಳಿ ತಡ್ಕೊಳಕ್ಕಾಗದೆ ಒಂದೇ ಒಂದು ಬೆಳ್ಳುಳ್ಳಿನ ಜಜ್ಜಿ ಅದರಲ್ಲಿದ್ದ ಎರಡೇ ಹೆಸರನ್ನ ತಗೊಂಡು ಪೆಂಡೆಂಟ್ ಮಾಡ್ಕೊಂಡೆ. ಅದು ತಪ್ಪಾ? ಅದು ತಪ್ಪಲ್ಲ. ನಿನ್ ಹೆಂಡತಿಗೆ ಮೋಸ ಮಾಡಬೇಕು ಅನ್ನೋ ಆಲೋಚನೆ ಬಂತಲ್ಲ, ಅದು ತಪ್ಪು. ಮೋಸ ಮಾಡೋ ಆಲೋಚನೆ ಬರಲಿಲ್ಲ ಅಂದಿದ್ರೆ ನಾನು ಒರಿಜಿನಲ್ ಉಗುರ್ನೇ ತರಬೇಕಾಗಿತ್ತು. ನಾನು ನಿನ್ನನ್ನು ಕೇಳಿದೆ, ನೀನು ಕೊಟ್ಯಾ? ಇಲ್ಲ. ಅದಕ್ಕೆ ಊರೆಲ್ಲ ಅಲ್ದು ಕಡೆಗೆ ಅಡುಗೆ ಮನೆಯಲ್ಲಿ ಸೊಲ್ಯೂಷನ್ ಕಂಡಿಡ್ಕೊಂಡೆ. ಈಗ ಬಂದು ತಪ್ಪು ಅಂದ್ರೆ ತಪ್ಪು ನಂದಲ್ಲ ಭಗವಂತ. ಈ ತಾರತಮ್ಯ ಮಾಡ್ತಾರಲ್ಲ ಅವ್ರದ್ದು ತಪ್ಪು. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಮಾಡಬಾರ್ದು ಭಗವಂತ. ಈ ದೇಶದಲ್ಲಿ ಎಲ್ಲರೂ ಒಂದೇ ಅಲ್ವಾ? ಎಲ್ರು ಒಂದೇ ಅಂದ್ಮೇಲೆ ನಿಮ್ ಹಾಗೆ ಎಲ್ರಿಗೂ ಬದುಕೋದಿಕ್ಕೆ ಹಾಕಿದೆಯಲ್ವಾ? ಅಫ್ಕೋರ್ಸ್, ಖಂಡಿತ ಇದೆ. ಹಾಗಿದ್ಮೇಲೆ ಪ್ರಾಣಿಗಳ ಮಾರಣ ಹೋಮ ನಡೀತಿರೋದು ಯಾಕೆ? ಮನುಷ್ಯರದ್ ಮಾತ್ರ ಬದುಕೋದಿಕ್ಕೆ ಹಾಕಿದ್ಯಾ? ಮನುಷ್ಯ ಮಾತ್ರ ಬದುಕೋದಿಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದಾ? ತಪ್ಪು ಇಲ್ಲಿದೆ ಶಿವಪ್ರಸಾದ್. ಮನುಷ್ಯನ ಅತಿಯಾದ ಸ್ವಾರ್ಥಕ್ಕೆ ಬಲಿಯಾದ ಜೀವಗಳು ಒಂದೆರಡಲ್ಲ, ಕೋಟ್ಯಾನುಕೋಟಿ ಸಂಖ್ಯೆಯಲ್ಲಿದ್ದಾವೆ. ಮನೆಗೆ ಅದೃಷ್ಟ ಬರಬೇಕು ಅಂದ್ರೆ 2 ತಲೆ ಹಾವು ಬೇಕು. ಹಣದ ಆಕರ್ಷಣೆ ಆಗ್ಬೇಕು ಅಂದ್ರೆ ನಕ್ಷತ್ರದ ಆಮೆ ಬೇಕು. ಉದ್ಧಾರಕ್ಕಾಗಿ ಹುಲಿ ಉಗುರು, ಪರಿಹಾರಕ್ಕಾಗಿ ಆನೆ ಬಾಲದ ಕೂದಲು, ಕೈಚೀಲಕ್ಕಾಗಿ ಹಾವು ಮೊಸಳೆಗಳ ಚರ್ಮ, ನಿಮ್ಮ ಸ್ವಾರ್ಥಕ್ಕಾಗಿ ಅಮಾಯಕ ಪ್ರಾಣಿಗಳ ಬಲಿ. ಸೃಷ್ಟಿಸೋ ಶಕ್ತಿ ಇಲ್ಲದಿದ್ದ ಮೇಲೆ ಕೊಲ್ಲೋ ಹಕ್ಕನ್ನ ನಿಮಗೆ ಯಾರು ಕೊಟ್ಟಿದ್ದು? ಹೇಳು ಶಿವಪ್ರಸಾದ್. ಭಗವಂತ, ಈ ಕೊಲ್ಲೋದ್ರಲ್ಲಿ ನಾನು ಭಾಗಿ ಆಗಿಲ್ಲ ಭಗವಂತ. ಆಸೆ ಪಡುವುದು ಕೂಡ ಪ್ರಾಣಿಗಳ ಹತ್ಯೆಯಲ್ಲಿ ನಿಮ್ಮ ಪಾಲಿದ್ದಂತೆ ಶಿವಪ್ರಸಾದ್. ಪ್ರಾಣಿಗಳ ಅಂಗಾಂಗಕ್ಕೆ ಬೇಡಿಕೆ ಇದ್ರೆ ತಾನೇ ಅವುಗಳ ಹತ್ಯೆ ಆಗೋದು. ಬೇಡಿಕೆಯೇ ಇಲ್ಲದಿದ್ದರೆ ಅವುಗಳು ಅವುಗಳ ಪಾಡಿಗೆ ಅವುಗಳ ಗಡಿಯಲ್ಲಿ ನಿಶ್ಚಿಂತೆಯಾಗಿರ್ತವೆ. ಶ್ರಮ ಪಟ್ಟರಷ್ಟೇ
ನಿಮಗೆ ಯಶಸ್ಸು ಸಿಗೋದಿಕ್ಕೆ ಸಾಧ್ಯ. ಇಲ್ಲಿ ಯಶಸ್ಸಿಗೆ ಅಡ್ಡದಾರಿ ಇಲ್ಲ, ಶ್ರಮ ಪಡದೆ ವಿಧಿ ಇಲ್ಲ. ಈ ಅದೃಷ್ಟವಾಗಲಿ ಯಶಸ್ಸಾಗಲಿ ಒಂದು ವಸ್ತುವಿನಿಂದ ಬರುವಂಥದ್ದಲ್ಲ, ನಿಮ್ಮ ಆತ್ಮವಿಶ್ವಾಸದಿಂದ ಬರುವಂಥದ್ದು. ಪ್ರಾಣಿಗಳನ್ನು ಉಳಿಸಲು ಕಾನೂನು ತಯಾರಾಗಿರುವ ಈ ಜಗತ್ತಲ್ಲಿ ನೀವಿದ್ದೀರಿ ಅನ್ನೋದೇ ಮನುಕುಲಕ್ಕೆ ಅಪವಾದ. ಕಾನೂನು ಇರಲಿ ಇಲ್ಲದೆ ಇರಲಿ, ಹಿಂಸೆ ಮಹಾಪಾಪ. ಆಡಂಬರಕ್ಕಾಗಿ, ವಿಜೃಂಭಣೆಗಾಗಿ, ಸ್ವಾರ್ಥಕ್ಕಾಗಿ, ತೋರಿಕೆಗಾಗಿ ಜೀವಹರಣ ಮಾಡೋದು ಅಕ್ಷಮ್ಯ ಅಪರಾಧ. ಒಳ್ಳೆತನವನ್ನ ಬಳಸಿ ಕಾಡನ್ನ ಬೆಳೆಸಿ ವನ್ಯ ಮೃಗಗಳನ್ನ ಉಳಿಸಿ ಆಗಲೇ ಮೃಗವಾಗಿರುವ ಮನುಷ್ಯನ ಮನದಲ್ಲಿ ಮಾನವೀಯತೆ ಮೊಳಕೆಯೊಡೆಯಲು ಸಾಧ್ಯ. ಬಾಳೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ತಾನೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಭೂಮಿಗೆ ಬಂದ ಭಗವಂತ. ಓ, ಹೆಸರೇ ಕಾಣಿಸ್ತಾ ಇಲ್ವೇ ಹಾಳಾದ ಸ್ಕ್ರೀನ್ ಹೊಡೆದೋದ್ಮೇಲೆ? ಯಾರಿರ್ಬೋದು? ನಿನ್ನ ಡಬ್ಬಾ ಫೋನಲ್ಲಿ ಮೊದಲೇ ಏನೂ ಕಾಣಿಸ್ತಿರ್ಲಿಲ್ಲ, ಈಗ ಸ್ಕ್ರೀನ್ ಹೊಡೆದೋಗಿರೋದು ಎಕ್ಸ್ಟ್ರಾ ಕ್ವಾಲಿಫಿಕೇಶನ್. ನೀನೇ ಮೊಬೈಲ್ ಒಳಗೆ ನೋಡಿದ್ರು ಏನು ಕಾಣಿಸಲ್ಲ. ಯಾರು ಕ್ಲೈಂಟ್ ಇರ್ಬೋದು? ಹಲೋ, ಶಿವಪ್ರಸಾದ್ ಹಿಯರ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನು ನೀವು ಹೊರಗೂ ಹಾಕೋಬಹುದು. ಆ ಕಡೆ ಯಾರು ಮಾತಾಡ್ತಿರೋದು? ಹಲೋ ಶಿವಣ್ಣ, ನಾನು ನಂಜನಗೂಡಿಂದ ನಂಜುಂಡ. ಓ, ನಂಜನಗೂಡು ಏನಪ್ಪ, ಚೆನ್ನಾಗಿದ್ಯಾ? ಅಣ್ಣ ಕೇಳ್ತಿಲ್ಲ. ಹಲೋ ಅಲ್ಲಪ್ಪ, ನಮ್ ನಂಜನಗೂಡು ಏನಪ್ಪ ಚೆನ್ನಾಗಿದ್ಯಾ ಅಂದೆ. ಹಲೋ ಅಣ್ಣ ಕೇಳ್ತಿಲ್ಲ ಅಣ್ಣ. ಹಲೋ ಹೇಯ್ ನಂಜುಂಡ, ಚೆನ್ನಾಗಿದ್ಯಾನೋ? ಲೇ, ಇಡೀ ನಂಜನಗೂಡ್ಗೆ ಕಿರಿಸ್ತಾ ಇದ್ದೀನಿ, ಕೇಳಿಸ್ತಾ ಇಲ್ವಂತೆ. ನೀನ್ ಯಾವ ಗೂಡಲ್ಲಿ ಕೂತಿದ್ಯೋ? ಏ ಅಣ್ಣ ಕೇಳಿಸ್ತಿಲ್ಲ ಕಣ. ಹಲೋ ಸರಿ, ಏನ್ ಬೇಕು ಹೇಳೋ, ನಾನು ಕೇಳಿಸ್ಕೊಂತಾ ಇದ್ದೀನಿ. ಅಣ್ಣ ಅದೇ ನಿಂತು ಏನಾದ್ರು ಆಯ್ತಾ? ಹಾ ಇದೆ, ಯಾಕೆ? ಹಲೋ ಅಣ್ಣ. ಹಲೋ ಲೋ, ಇದೆ ಕಣೋ, ಹೇಳೋ. ಅದೇ ಅಣ್ಣ, ಒಂದು 500 ರೂಪಾಯಿ ಇದ್ರೆ ಆಗ್ತೀಯಾ? ಬೆಳಿಗ್ಗೆ ಕೊಟ್ಬಿಡ್ತೀನಿ. 500 ರೂಪಾಯ? ಏ, ಅಷ್ಟು ದೊಡ್ಡ ಅಮೌಂಟು ನನ್ನ ಹತ್ರ ಕೇಳಿದ್ರೆ ಇದಕ್ಕಿದಂಗೆ ನಾನು ಎಲ್ಲಿಂದ ತಂದು ಕೊಡ್ಲೆ? ಇಲ್ಲ ಆಗಲ್ಲ. ಹಲೋ 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 ಕಾಸಿಗೆ ಕಾಲ್ ಮಾಡಿ ಕಾಸಿಲ್ಲ ಎಂದೊಡನೆ ಕಾಲು ಕಟ್ಟು ಮಾಡುವರಯ್ಯ ನಂಜನಗೂಡು ನಂಜುಂಡಯ್ಯ. ಹೇಗಿದೆ? Who is that black sheep? ಸರ್, ನೀವು ಇಲ್ಲಿ ಫಿಶ್ ಮಾರ್ಕೆಟ್ ತರ ಕಿರ್ತಾ ಇದ್ರೆ ನಾನು ಬರ್ತೀನಿ. ಫ್ಲೈಟ್ ಹತ್ಕೊಂಡು ಹುಬ್ಬಳ್ಳಿಯಿಂದ ನಾನು ದೊಡ್ಡ ಬಾಸು ಬರ್ತಾರೆ. ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಕಾಮನ್ ಸೆನ್ಸ್ ಇಲ್ಲ ನಿಂಗೆ? ಸರ್, ಅದು ಫೋನ್ದು ಸ್ಕ್ರೀನ್ ನೋಡಿದೋಗಿ ಏನು ಕೇಳಿಸ್ತಾ ಇರಲಿಲ್ಲ ಸರ್, ಅದಕ್ಕೆ ಜೋರಾಗಿ ಮಾತಾಡ್ತಾ ಇದೆ. ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಸರ್. ಸರ್, ಆಲ್ರೆಡಿ ಸತ್ತೋಗಿರೋ ಫೋನ್ ಹಿಡ್ಕೊಂಡು ಹಲೋ ಹಲೋ ಅಂತ ಆಫೀಸ್ ಬಿಲ್ಡಿಂಗ್ ಬಿದ್ದೋಗಂಗ್ ಬಡ್ಕತ್ತವನೆ. ಅದೇನ್ ಬೈಬೇಕೋ ಬೈರಿ ಸರ್. ಕಿತ್ತೋಗಿರೋ ಫೋನ್ ಇದು, ಈಗ ನಿನ್ ಮುಖದಂಗೆ ಇದೆ. ಇನ್ನೊಂದ್ಸರಿ ಈ ಫೋನಲ್ಲಿ ಹಲೋ ಅಂತ ಅನ್ನೋದೇನಾದ್ರು ಕೇಳಿಸಿದ್ರೆ ನಿನ್ ಗ್ರಾಚಾರ ಬಿಡಿಸ್ಕೊಡ್ತೀನಿ. ಅಯ್ಯೋ ಸರ್, ನಾನು ಹಲೋ ಅಷ್ಟೇ ಅಲ್ಲ, ಇಷ್ಟಿಷ್ಟುದ್ದ ಮಾತಾಡಿದೆ. ಕೇಳಿಸ್ತಾ ಇಲ್ಲ ಅಂತ ಆ ಕಡೆ ಇರೋರು ಹೇಳ್ತಾ ಇದ್ದಾರೆ. ನಾನ್ಸೆನ್ಸ್! ನನಗೆ ಕೌಂಟರ್ ಕೊಡ್ತೀಯಾ? ಕೆಲ್ಸಕ್ಕೆ ಬಾರ್ದಿರೋ ಫೋನ್ ಇಟ್ಕೊಂಡು ಕೆಲಸ ಮಾಡ್ದೆ ಹಡೆ ಹೊಡಿದ್ಯಾ? ಕಿತ್ತೋಗಿರೋ ಮೊಬೈಲ್ನ ಆ ಕಡೆ ಬಿಸಾಕಿ ಮೊದಲು ಕೆಲಸ ನೋಡು. ಶಿವ ಸರ್, ಎಸ್ ಸತಿ ಹೇಳಿದ್ವಿ ಹೊಸ ಫೋನ್ ತಗೊಳ್ಳಿ ಅಂತ. ಅಯ್ಯೋ ಮಾರ್ಗಿ ಮೇಡಮ್, ಅದೇನು ಚೇಂಜ್ ಮಾಡೋಕ್ಕಾಗುತ್ತೆ? ಈ ಫೋನ್ಗೆ ಇನ್ನು 5 ವರ್ಷ ಕೂಡ ಆಗಿಲ್ಲ. 5 ವರ್ಷನಾ? ಚೆನ್ನಾಗಿ ಹೇಳಿದ್ರಿ ಸರ್. ನನ್ನ ನೋಡಿ ಸರ್, 2 ವರ್ಷಕ್ಕೆ ಒಂದರಂತೆ 4 ವರ್ಷಕ್ಕೆ 2 ಮದುವೆನೇ ಆಗಿದ್ದೀನಂತೆ. ನೀವಿನ್ನೂ ಅದೇ ಫೋನ್ ಇಟ್ಕೊಂಡಿದ್ದೀರಲ್ಲ ಸರ್. ಇದೆಲ್ಲ ಯಾಕೆ ಬೇಕು ಶಿವು?
ಒಂದು ಹೊಸ ಫೋನ್ ತಗೊಂಬಿಡು, ಎಲ್ಲ ತಾಪತ್ರಯನೂ ತಪ್ಪತ್ತೆ. ಅಯ್ಯೋ ಸರ್, ಸುಮ್ಮನೆ ಹಾಯ್ ಹವರ್ ಯು ಫೈನ್ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ 20-25 ಸಾವಿರ ಫೋನ್ ಎಲ್ಲ ಏನಕ್ಕೆ ಸರ್? ಇದು ಸೌಂಡ್ ಸರಿ ಇಲ್ಲ, ನಂಬರ್ ಕಾಣಿಸಲ್ಲ, ನಾವು ಮಾತಾಡೋದು ಅವ್ರಿಗೆ ಕೇಳಿಸಲ್ಲ, ಆದ್ರೆ ಅವ್ರು ಮಾತಾಡೋದು ನನಗೆ ಕೇಳಿಸುತ್ತೆ ಸರ್. ಚಾರ್ಜ್ ಕೂಡ ಆಗುತ್ತೆ ಸರ್, ಆದರೆ ಚಾರ್ಜಿಂಗ್ ಕಂಪ್ಲೀಟ್ ಆಗಿದೆ ಇಲ್ವಾ ಅಂತ ಗೊತ್ತಾಗಲ್ಲ ಅಷ್ಟೇ. ಅದು ಬಿಟ್ಟರೆ ಏನು ತೊಂದರೆ ಇಲ್ಲ ಸರ್, ಸೂಪರ್ ಆಗಿದೆ ಫೋನು. ಶಿವಪ್ನೆ, ಈಗ ವರ್ಕ್ ಫ್ರಮ್ ಹೋಮ್ಗಳು ಕಾನ್ಸೆಪ್ಟ್ಗಳು ಹೋಗ್ಬಿಟ್ಟು ವರ್ಕ್ ಫ್ರಮ್ ಮೊಬೈಲ್ಗಳ ಕಾನ್ಸೆಪ್ಟ್ಗಳು ಬಂದ್ಬಿಟ್ಟವಪ್ಪ. ನೋಡು, ಈಗ ನೀನು ಹೊಸ ಫೋನ್ಗಳನ್ನ ತಗೊಂಡ್ಬಿಟ್ರೆ ಅದರಲ್ಲೇ ಡೇಟಾಗಳು, ಅದರಲ್ಲೇ ಸೇಲ್ಸ್ಗಳು ಎಲ್ಲನೂ ಅಲ್ಲೇ ಮಾಡ್ಬೋದಪ್ಪ. ನೀನು 5 ವರ್ಷಗಳ ಮುಂಚೆ ಈ ಸೆಕೆಂಡ್ ಹ್ಯಾಂಡ್ ಫೋನ್ಗಳನ್ನ ತಗೊಂಡಾಗ್ಲೂ ನಾನು ಜೊತೆಗೆ ಇದ್ನಿ, ಅದಕ್ಕೆ ಹೇಳ್ತಾರದು ಈ ಫೋನ್ಗಳು ಹೋಗ್ಬಿಟ್ಟವಪ್ಪ. ಇದನ್ನ ತೂದಿ ಎಸ್ಬಿಟ್ಟು ಹೊಸ ಹೈ ಎಂಡ್ ಫೋನ್ಗಳನ್ನ ತಗೊಂಡ್ಬಿಟ್ರೆ ಆಗ ನೋಡಪ್ಪ ಮಜಗಳು. ಜಗತ್ತಿನ ಜೊತೆಗೆ ನಾವು ಹೆಜ್ಜೆ ಹಾಕ್ಬೇಕು ಅಂದ್ರೆ ನಮ್ಮ ಹತ್ರ ಲೇಟೆಸ್ಟ್ ಫೋನ್ಸ್ ಇರಲೇಬೇಕು ಶಿವ್ ಸರ್.